ಏಮ್ಸ್ ಕಿಚನ್ಗೆ ಸ್ವಾಗತ. ಈಗ ಎಲ್ಲರ ಮನೇಲೂ ಕೂಡ ದೋಸೆ, ಇಡ್ಲಿ ಅಂತೂ ವಾರಕ್ಕೆ ಒಂದು ದಿವಸದಲ್ಲಿ ಇದ್ದೇ ಇರುತ್ತೆ. ಅಕ್ಕಿ ದೋಸೆ ಅಂತೂ ನಾವು ಮಾಡೇ ಮಾಡಿರ್ತೀವಿ. ಅದರಲ್ಲೂ ಇವಾಗ ರಾಗಿ ದೋಸೆ, ರಾಗಿ ಮಸಾಲೆ ದೋಸೆಯನ್ನು ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ. ತುಂಬ ಕ್ರಿಸ್ಪಿಯಾಗಿ ಸೇಮ್ ಅಕ್ಕಿ ದೋಸೆ ನಾವು ಮಾಡ್ತೀವಲ್ಲ ಅದೇ ರೀತಿ ಬರುತ್ತೆ. ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಬಟ್ಲಿನಷ್ಟು ಉದ್ದಿನ ಬೇಳೆಯನ್ನು ತಗೊಂಡಿದ್ದೀನಿ. ನಾವು ಯಾವ ಬಟ್ಲಲ್ಲಿ ಉದ್ದಿನ ಬೇಳೆಯನ್ನು ಹಾಕ್ತೀವಿ ಅದೇ ಬಟ್ಲನ್ನು ನಾವು ಯೂಸ್ ಮಾಡಬೇಕು. ಒಂದು ಕಾಲು ಬಟ್ಲಿನಷ್ಟು ಕಡಲೆಬೇಳೆಯನ್ನು ಸೇರಿಸ್ಕೊಂಡಿದ್ದೀನಿ. ಟೀ ಸ್ಪೂನಲ್ಲಿ ಒಂದೊಂದು 20 ಕಾಳಿದೆ ಅಷ್ಟೇ ಮೆಂತ್ಯವನ್ನು ಸೇರಿಸ್ಕೊತಾ ಇದ್ದೀನಿ. ಇದನ್ನು 2 ಬಾರಿ ಚೆನ್ನಾಗಿ ತೊಳೆದು ಅದನ್ನು ನಾವು ನೆನೆಸಿ ಇಡಬೇಕು. ನಾವು ಮಿನಿಮಮ್ ಅಂದರೂ 4 ಅವರ್ ಆದರೂ ನಾವು ನೆನೆಸಿ ಇಡಬೇಕು. 4 ಗಂಟೆ ಅಂತೂ ಬೇಕೇ ಬೇಕು. ಮಧ್ಯಾಹ್ನ 3 ಗಂಟೆ ಹಂಗೆ ನಾನು ನೆನೆಸಿ ಇಡ್ತಾ ಇದ್ದೀನಿ. ಅದ್ರ ಜೊತೆಗೇ ನಾನು ಅವಲಕ್ಕಿಯನ್ನು ತಗೊಂಡಿದ್ದೀನಿ. ಒಂದು 3 ಚಮಚದಷ್ಟು ಅವಲಕ್ಕಿಯನ್ನು ಕೂಡ ನಾನು ನೆನೆಸಿ ಇಡ್ತಾ ಇದ್ದೀನಿ. ಅದ್ರ ಜೊತೆಗೇ ನೆನೆಸಿಡ್ತಾ ಇದ್ದೀನಿ. ನಾವು ರುಬ್ಬೇಕಾದ್ರೆ ನೆನೆಸೋದಕ್ಕೆ ಒಂದು ಅರ್ಧ ಗಂಟೆ ಟೈಮ್ ಬೇಕಾಗುತ್ತೆ. ಅದ್ರ ಜೊತೆಗೇ ನೆನೆಸಿದೆ ತುಂಬ ಚೆನ್ನಾಗಿ ನೆಂದಿರುತ್ತೆ. ಈಗ ರಾತ್ರಿ ಒಂದು 8 ಗಂಟೆ ಅಷ್ಟೊತ್ತಿಗೆ ನಾನೀಗ ರುಬ್ತಾ ಇದ್ದೀನಿ. ನೋಡಿ ತುಂಬ ಚೆನ್ನಾಗಿ ನೆಂದಿದೆ. ಉದ್ದಿನಬೇಳೆ ಮತ್ತು ಅವಲಕ್ಕಿ ಕೂಡ ತುಂಬ ಚೆನ್ನಾಗಿ ನೆಂದಿದೆ. ಇವಾಗ ಎಲ್ಲನೂ ಕೂಡ ಒಟ್ಟಿಗೆ ಹಾಕಿ ನಾನು ರುಬ್ಕೊತಾ ಇದ್ದೀನಿ. ಉದ್ದಿನಬೇಳೆ ಮತ್ತು ಅವಲಕ್ಕಿ 2 ಒಟ್ಟಿಗೆ ಸೇರಿ ರುಬ್ಕೊಳ್ಳಿ. ಆದಷ್ಟು ನುಣ್ಣಗೆ ರುಬ್ಕೊಂಬನ್ನಿ. ಇವಾಗ ರುಬ್ಬಿದಾಗಿದೆ. ನಾನಿವಾಗ ರಾಗಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ನಾವು ಯಾವ ಬಟ್ಲಲ್ಲಿ ಉದ್ದಿನ ಬೇಳೆಯನ್ನು ಬಳಸಿದ್ವಿ ಅದೇ ಬಟ್ಲಲ್ಲಿ 4 ಬಟ್ಲಷ್ಟು ರಾಗಿ ಹಿಟ್ಟನ್ನು ಬಳಸ್ತಾ ಇದ್ದೀನಿ ನಾನು. ದೋಸೆ, ಇಡ್ಲಿ ಮಾಡಬೇಕಾದ್ರೆ ನಮಗೆ ರಾಗಿನೇ ಬೇಕು ಅಂತ ಏನಿಲ್ಲ. ನಾವು ರಾಗಿ ಹಿಟ್ಟನ್ನು ಬಳಸಿನೂ ಕೂಡ ಕ್ರಿಸ್ಪಿಯಾಗಿ ನಾವು ಮಾಡ್ಕೊಬೋದು. ನಾನಿವಾಗ ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ನೀರನ್ನು ಸೇರಿಸಿ ಹಾಗೆ ಒಂದೇ ಒಂದು ರೌಂಡು ಒಡ್ಸ್ಕೊಂಡು ಬಂದಿದ್ದೀನಿ. ಈಗ ಒಂದು ಪಾತ್ರೆಗೆ ಸೇರಿಸ್ಕೊಳ್ಳಿ. ಸೇರಿಸಿ ಎಲ್ಲನೂ ಕೂಡ ಚೆನ್ನಾಗಿ ಗಂಟಿಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸಿಯಲ್ಲಿ ಹಾಕಿರೋದ್ರಿಂದ ಗಂಟು ಅನ್ನೋದು ಬರೋದಿಲ್ಲ. ನೀವು 2 ಸಲ ನೀವು ಮಿಕ್ಸಿಗೆ ಹಾಕಿ ಮಾಡ್ಕೋಬೋದು. ನಾನಿವಾಗ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಸೇರಿಸಿ ದೋಸೆ ಹಿಟ್ಟಿನ ಅದಕ್ಕೆ ತಗೊಂಬರ್ತಾ ಇದ್ದೀನಿ. ಜಾಸ್ತಿ ನೀರನ್ನು ಕೂಡ ಸೇರಿಸ್ಕೋಬಾರ್ದು. ನಾನಿಲ್ಲಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ಸೌಟಲ್ಲೂ ಕೂಡ ಮಿಕ್ಸ್ ಮಾಡ್ಕೋಬಾರ್ದು. ಕೈಯಲ್ಲಿ ಕಲಸೋದ್ರಿಂದ ತುಂಬ ಚೆನ್ನಾಗಿ ಉದುಗ್ ಬರುತ್ತೆ. ಅದಕ್ಕೋಸ್ಕರ ನಾನು ಕೈಯಲ್ಲೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ದೋಸೆ ಕನ್ಸಿಸ್ಟೆನ್ಸಿ ಈ ಥರ ಇರಬೇಕು. ಜಾಸ್ತಿ ತೆಳುವಾಗಿ ಬಂದರೆ ನಮಗೆ ದೋಸೆ ಚೆನ್ನಾಗಿ ಬರೋದಿಲ್ಲ, ಅದು ಮಸಾಲೆ ದೋಸೆಗೆ. ಇವಾಗ ನಾನು ರಾತ್ರಿ ಪೂರ್ತಿ ಓವರ್ನೈಟ್ ಇಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದು ಕೂಡಲೇ ನೋಡಿ ತುಂಬ ಚೆನ್ನಾಗಿ ಉದುಗ್ ಬಂದಿದೆ. ಇವಾಗ ನಾವು ರಾಗಿನೇ ಬಳಸಬೇಕು ಅಂತ ಏನಿಲ್ಲ, ರಾಗಿ ಹಿಟ್ಟನ್ನು ಬಳಸಿ ಕೂಡ ನಾವು ಮಾಡ್ಕೋಬೋದು. ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಇಷ್ಟು ಉದುಗ್ ಬಂದರೆ ಸಾಕು. ನಮಗೆ ಜಾಸ್ತಿ ಉಕ್ಕಿ ಕೆಳಗೆಲ್ಲ ಚೆಲ್ಲಿದ್ರೆ ಏನಾಗುತ್ತೆ, ಹುಳಿ ಜಾಸ್ತಿ ಆಗುತ್ತೆ, ತಿನ್ನೋದಕ್ಕೆ ಚೆನ್ನಾಗಿ ಬರೋದಿಲ್ಲ. ಹುಳಿ ಜಾಸ್ತಿ ಆದಷ್ಟು ಟೇಸ್ಟ್ ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ. ನಮಗೆ ಇಷ್ಟು ಮೀಡಿಯಮಲ್ಲಿ ಬಂದರೆ ಸಾಕು. ದೋಸೆ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ಈಗ ನಾನು ಸಕ್ಕರೆಯನ್ನು ಸೇರಿಸ್ತಾ ಇದ್ದೀನಿ. ಒಂದು ಸ್ವಲ್ಪ ಹಾಕ್ಕೊಳ್ಳಿ ಅಷ್ಟೇ. ಕಲ್ಲರ್ ಬರುತ್ತೆ, ತುಂಬ ಚೆನ್ನಾಗಿ ಕಲ್ಲರ್ ಬರುತ್ತೆ. ಮತ್ತು ಒಂದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಒಂದು ಚಮಚ ಮತ್ತು ಅದು ಸ್ವಲ್ಪ 1/4 ಚಮಚದಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಬಿಟ್ಬಿಡಿ. ಅದೆಲ್ಲ ಸೆಟ್ ಆಗಬೇಕಲ್ವ ಉಪ್ಪೆಲ್ಲ, ಅದಕ್ಕೋಸ್ಕರ ಒಂದು ಅರ್ಧ ಗಂಟೆ ಬಿಟ್ಬಿಡಿ. ಈಗ ಮೇಯ್ನು ಮಸಾಲೆ ದೋಸೆಗೆ ಬೇಕಾಗಿರುವಂತಹ ಕೆಂಪು ಚಟ್ನಿನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 7 ಮತ್ತು ಗುಂಟೂರು ಮೆಣಸಿನ್ಕಾಯಿ ಒಂದು 2ನ್ನ ನಾನು ಬಿಸಿನೀರಲ್ಲಿ ಹಾಕಿ ನೆನೆಸಿ ಒಂದು ಅರ್ಧ ಗಂಟೆ ನೆನೆಸಿ ಇಟ್ಟಿದ್ದೀನಿ. ಬಿಸಿನೀರಲ್ಲಿ ನೆನೆಸೋದ್ರಿಂದ ತುಂಬ ಚೆನ್ನಾಗಿ ನುಣ್ಣಗಾಗುತ್ತೆ. ಅದಕ್ಕೋಸ್ಕರ ಇವಾಗ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಸೇರಿಸಿದ್ದೀನಿ. ಮತ್ತು ಜೀರಿಗೆ 1 ಟೀ ಸ್ಪೂನಷ್ಟು ಜೀರಿಗೆ ಮತ್ತು ಈರುಳ್ಳಿ ಒಂದು ಅರ್ಧ ಈರುಳ್ಳಿ ಮಾತ್ರ ಹಾಕಿದ್ದೀನಿ. ಈಗ ಸ್ವಲ್ಪ ಉಪ್ಪನ್ನು ಸೇರಿಸಿದ್ದೀನಿ. ನಂತರ ಅರ್ಧ ಚಮಚದಷ್ಟು ಧನಿಯಾ ಬೀಜವನ್ನು ಬಿಸಿ ಮಾಡಿ ಸೇರಿಸಿದ್ದೀನಿ. ಕರ್ಬೇವಿನ ಸೊಪ್ಪು, ಅದಾದಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಸೇರಿಸಿ ಮುಚ್ಚಳ ಮುಚ್ಚಿ ಇದನ್ನು ರುಬ್ಕೊಂಬನ್ನಿ. ನೋಡಿ ಇವಾಗ ನುಣ್ಣಗೆ ರುಬ್ಕೊಂಬಂತೀನಿ. ಕೆಂಪು ಚಟ್ನಿ ಕೂಡ ರೆಡಿ ಆಯಿತು. ಇವಾಗ ನೋಡಿ ದೋಸೆ ನಾವು ಐ ಫ್ಲೇಮಲ್ಲಿ ಇಟ್ಟು ದೋಸೆ ಕಾವು ಚೆನ್ನಾಗಿ ಕಾದಿರಬೇಕು. ನಂತರ ಅದ್ರ ಮೇಲೆ ನೀರು ಚುಮ್ಸಿದ ನಂತರನೇ ನಾವು ದೋಸೆಯನ್ನು ಹಾಕಬೇಕಾಗುತ್ತೆ. ನೀರನ್ನು ಚುಮ್ಸೋದ್ರಿಂದ ದೋಸೆ ಕಲ್ಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಪ್ರತಿಯೊಂದು ದೋಸೆ ಹಾಕಬೇಕಾದ್ರೂ ಕೂಡ ನೀವು ನೀರನ್ನು ಚುಮ್ಸಿ ಹಾಕಿ. ಇವಾಗ ಎಣ್ಣೆಯನ್ನು ಹಾಕೊತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಮಸಾಲೆ ದೋಸೆ ಅಂದಮೇಲೆ ಸ್ವಲ್ಪ ಜಾಸ್ತಿ ಇರಲೇಬೇಕು. ಹಾಗಂತ ಜಾಸ್ತಿನೂ ಕೂಡ ಹಾಕೋಬೇಡಿ. ನಿಮಗೆ ಇಷ್ಟ ಇದ್ದರೆ ಮಾತ್ರ ನೀವು ಬಳಸ್ಕೊಬೋದು. ಇವಾಗ ಕೆಂಪು ಚಟ್ನಿಯನ್ನು ನಾನು ಸೇರಿಸ್ಕೊತಾ ಇದ್ದೀನಿ. ಕೆಂಪು ಚಟ್ನಿನೂ ಕೂಡ ಈ ವಿಧಾನದಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ. ಟೇಸ್ಟ್ ಅಂತೂ ಹೋಟೆಲ್ಗಿಂತ ಜಾಸ್ತಿನೇ ಇರುತ್ತೆ. ದೋಸೆ ಎಲ್ಲ ಕಡೆಗೂ ಕೂಡ ಸ್ಪ್ರೆಡ್ ಮಾಡ್ಕೊಳ್ಳಿ. ಗ್ಯಾಸ್ ಫ್ಲೇಮ್ನ ಐ ಫ್ಲೇಮಲ್ಲೇ ಇಟ್ಕೊಳ್ಳಿ. ಐ ಫ್ಲೇಮಲ್ಲಿ ಇಟ್ಕೊಂಡು ಕ್ರಿಸ್ಪಿಯಾಗಿ ಬೇಯಿಸ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ. ರಾಗಿ ತುಂಬ ಚೆನ್ನಾಗಿ ಬೇಯಬೇಕು, ನಮಗೆ ಆಗಲೇ ಟೇಸ್ಟು ತುಂಬ ಚೆನ್ನಾಗಿ ಬರೋದು. ಇವಾಗ ಚೆನ್ನಾಗಿ ಬೆಂದಾದ ನಂತರ ಆಲೂಗೆಡ್ಡೆ ಪಲ್ಯವನ್ನು ಸೇರಿಸ್ಕೊತಾ ಇದ್ದೀನಿ. ನೋಡಿ ಕಲ್ಲರ್ ಕೂಡ ಹೆಂಗೆ ಬಂದಿದೆ, ತುಂಬ ಕ್ರಿಸ್ಪಿಯಾಗಿ ಕೂಡ ಬಂದಿತ್ತು. ನೀವು ಕೂಡ ಖಂಡಿತ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಲೇಬೇಕು. ತುಂಬ ಆರೋಗ್ಯವಂತಹ ರೆಸಿಪಿ ಅಂತಲೇ ಹೇಳ್ಬೋದು ಇದನ್ನು. ನೀವು ಕೂಡ ಖಂಡಿತ ಟ್ರೈ ಮಾಡಿ ನೋಡಿ.
ಈ ಬೇಸಿಗೆ ಟೈಮಲ್ಲಿ ತುಂಬ ಹೆಲ್ದಿಯಾಗಿರುವಂಥ ರೆಸಿಪಿ ಇದು. ನಿಮಗೆ ಈ ವಿಡಿಯೋ ಖಂಡಿತವಾಗ್ಲೂ ಇಷ್ಟವಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.